ಮರಾಠಿ ಮಾತಾಡಿಲ್ಲ ಅಂತ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಂತ ಪ್ರಕರಣ. ಬೆಳಗಾವಿಯಲ್ಲಿ ಮರಾಠ ಪುಂಡರ ಪುಂಡಾಟ ಮುಂದುವರೆದಿದೆ. ಕರ್ನಾಟಕ ಸಾರಿಗೆಗೆ ಕಪ್ಪು ಮಸಿ ಬಳಿದಿದ್ದಾರೆ ಎಂಇಎಸ್ ಕಿಡಿಗೇಡಿಗಳು. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಕಾರ್ಯಕರ್ತರ ಉದ್ದಟತನ ಇದು. ಪುಣೆಯಿಂದ ಬೆಳಗಾವಿಗೆ ಬರ್ತಾ ಇದ್ದಂತಹ ಬಸ್ ಅನ್ನ ತಡೆದು ಕಪ್ಪು ಮಸಿ ಬಳಿದಿದ್ದಾರೆ. ಓಲ್ವೋ ಬಸ್ ಅನ್ನ ತಡೆದು ಕನ್ನಡ ಬೋರ್ಡ್ಗೂ ಕಪ್ಪು ಮಸಿ ಬಳಿದಿದ್ದಾರೆ. ಕನ್ನಡ ಬೋರ್ಡ್ಗೆ ಕಪ್ಪು ಮಸಿ ಬಳಿದಿದ್ದಾರೆ ಕಾರ್ಯಕರ್ತರು. ಮರಾಠಿ ಭಾಷೆಯಲ್ಲಿ ಬಸ್ ಮೇಲೆ ಮನಸ್ಸೆ ಅಂತ ಬರೆದು ಪುಂಡಾಟ ಮೆರೆದಿದ್ದಾರೆ. ಮರಾಠಿ ಮಾತಾಡಿಲ್ಲ ಅಂತ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣ ಇದು. ಜೈ ಮಹಾರಾಷ್ಟ್ರ ಅಂತ ಬಸ್ಸಿನ ಮೇಲೆ ಪುಂಡರು ಬರೆದಿದ್ದಾರೆ. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಕಾರ್ಯಕರ್ತರ ಉದ್ದಟತನ ಆಯಿತು. ಬಸ್ಸಿನ ಮೇಲೆ ಬರೆದಿದ್ದಾರೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಂತ, ಮನಸ್ಸೆ ಅಂತ. ಓಲೋ ಬಸ್ಸನ್ನು ತಡೆದು ಕನ್ನಡ ಬೋರ್ಡ್ಗೂ ಕೂಡ ಮಸಿ ಬಳಿದಿದ್ದಾರೆ. ಮರಾಠಿ ಭಾಷೆಯಲ್ಲಿ ಬಸ್ ಮೇಲೆ ಮನಸ್ಸೆ ಅಂತ ಬರೆದು ಪುಂಡಾಟ ಮೆರೆದಿದ್ದಾರೆ. ಕರ್ನಾಟಕ ಬಸ್ಸಿನ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರ ಹಲ್ಲೆ ಕೇಸ್. ಕರ್ನಾಟಕ ಮಹಾರಾಷ್ಟ್ರ ಗಡಿಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ತಣ್ಣಗಾಗಿಲ್ಲ. ಕರ್ನಾಟಕದಲ್ಲಿ ಕರವೇ ಪ್ರತಿಭಟನೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪ್ರತಿಭಟನೆ ನಡೆಸಿದೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶಿವಸೇನೆ ಪ್ರತಿಭಟನೆ ನಡೆಸಿದೆ. ಠಾಕ್ರೆ ಬಣ. ಕರ್ನಾಟಕ ಸರ್ಕಾರ ಮತ್ತು ಕರವೇ ವಿರುದ್ಧ ಪ್ರತಿಭಟನೆ ನಡೆಯಿತು. ರಾಜ್ಯ ಸಾರಿಗೆ ಬಸ್ ಮೇಲೆ ಭಗವಧ್ವಜವನ್ನ ಕಟ್ಟಿ ಉದ್ದಟತನವನ್ನ ಮೆರೆದು ಕರ್ನಾಟಕಕ್ಕೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಶಿವಸೇನೆ ಪ್ರತಿಭಟನೆಯನ್ನ ನಡೆಸಿತು. ನಿನ್ನೆ ನಡೆದಂತಹ ಘಟನೆ ಕರ್ನಾಟಕ ಬಸ್ ಕಂಡಕ್ಟರ್ನ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿದಂತ ಪ್ರಕರಣ. ಪರಿಸ್ಥಿತಿ ಇನ್ನೂ ಕೂಡ ಉದ್ವಿಗ್ನವಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ತಣ್ಣಗಾಗಿಲ್ಲ. ಪ್ರತಿಭಟನೆಯ ಕಾವು ಮುಂದುವರೆದಿದೆ. ಕರ್ನಾಟಕದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪ್ರತಿಭಟನೆ ನಡೆಸಿದೆ. ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಗಡಿಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರವೇ ಸ್ಥಗಿತ ಆಗಿದೆ. ಪರಿಸ್ಥಿತಿ ತಿಳಿಯಾಗೋ ತನಕ ಸಂಚಾರವನ್ನ ಸ್ಥಗಿತಗೊಳಿಸುವುದಕ್ಕೆ ನಿರ್ಧರಿಸಲಾಗಿದೆ. ಮಹಾರಾಷ್ಟ್ರದ ಗಡಿ ತನಕ ಮಾತ್ರ ಬಸ್ ಸಂಚಾರ ಇರುತ್ತೆ. ಮಹಾರಾಷ್ಟ್ರದ ಬಸ್ಗಳು ಕೂಡ ಗಡಿ ತನಕ ಬಂದು ವಾಪಸ್ ಹೋಗುತ್ತೆ. ಉಭಯ ರಾಜ್ಯಗಳ ಸಾರಿಗೆ ಇಲಾಖೆಯ ಅಧಿಕಾರಿಗಳು ತೆಗೆದುಕೊಂಡಂತ ನಿರ್ಧಾರ ಆಯಿತು. ಕರ್ನಾಟಕದ ಕಡೆಯಿಂದ ಹೋಗೋ ಬಸ್ಸು ಮಹಾರಾಷ್ಟ್ರ ಪ್ರವೇಶಿಸದಂತೆ ನಿಗಾ ವಹಿಸಲಾಗಿದೆ. ನಿಪ್ಪಾಣಿ ತಾಲೂಕಿನ ಕೊಗನಹಳ್ಳಿವರೆಗೆ ಮಾತ್ರ ಬಸ್ ಹೋಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಾರಿಗೆ ಸಂಸ್ಥೆಯ ಬೆಳಗಾವಿ ವಿಭಾಗದಿಂದ ಈ ಮಾಹಿತಿ ಲಭ್ಯವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರತಿಭಟನೆ ಕಾವು ಜೋರಾಗಿದೆ. ಕರ್ನಾಟಕದ ಬಸ್ಗಳನ್ನ ಕಂಡ್ರೆ ಕಿಡಿಗೇಡಿಗಳು ಪುಂಡಾಟ ಮೆರೀತಾ ಇದ್ದಾರೆ. ಹಾಗಾಗಿ ಪರಿಸ್ಥಿತಿ ತಿಳಿಗೊಳ್ಳೋ ತನಕ ಸಂಚಾರವನ್ನ ಸ್ಥಗಿತಗೊಳಿಸುವುದಕ್ಕೆ ನಿರ್ಧರಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.